ಮನೆ ಕಡೆ ಆಗಿಲ್ಲ ಮಮ್ಮಿ ಇದು ಇದು ಸುಮ್ಮನೆ ನಡಿಯದಿ ಹಿಂಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಈವ್ನಿಂಗ್ ವಾಕ್ ಮಾಡಿಕೊಂಡು ಹಾಗೆ ಇಲ್ಲಿ ದೇವಸ್ಥಾನ ಗುಡಿನ್ಯಾಗ ಒಂದು ಸ್ವಲ್ಪ ಹೋಮ ಎಲ್ಲ ಇತ್ತು, ಪೂಜೆ ಗೀಜೆ ಇತ್ತು. ಹಾಗೆ ನವಗ್ರಹಗಳನ್ನ ಹೊಸದಾಗಿ ತಂದು ಪೂಜೆ ಮಾಡಿದರು. ಅದಕ್ಕೋಸ್ಕರ ಇವತ್ತೆಲ್ಲ ಪೂಜೆ ಆಗಿತ್ತಲ್ಲ, ನಾವು ಮಧ್ಯಾಹ್ನ ಹೋಗಲಿಲ್ಲ, ಸ್ವಲ್ಪ ಬಿಸಿಲು ತುಂಬ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಅಂತ. ಈಗ ಈವ್ನಿಂಗ್ ಬಂದು ನಮಸ್ಕಾರ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿದ್ದಾರೆ ನೋಡಿರಿ. ಹಾಗೆ ನಿಮಗೂ ತೋರಿಸ್ತೀನಿ, ಇದು ಹನುಮಂತರ ಗುಡಿ, ನಿಮಗೂ ತೋರಿಸ್ತೀನಿ ನವಗ್ರಹ ಹೇಗೆ ಆಗಿದೆ ಅಂತ ನೋಡಿ. ನವಗ್ರಹ ಹಾಗೆ ನಾಗಪ್ಪಂದು ವಿಗ್ರಹ ಎಲ್ಲ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಒಂದು ನಮಸ್ಕಾರ ಮಾಡೋಣ ಅಂಥೇಳಿ, ದೇವರಿಗೆ ನಮಸ್ಕಾರ ಮಾಡೋಣ ಅಂಥೇಳಿ ಬಂದಿದ್ವಿ. ಹಾಗೆ ನಮಸ್ಕಾರ ಮಾಡ್ತಾ ನಮ್ಮ ಮಕ್ಕಳು ಎಲ್ಲರಿಗೂ ಅವ್ರಿಗೆ ಮನೆಗೆ ಕಳಿಸ್ಬಿಟ್ಟು ಇನ್ನೊಂದು ಇಲ್ಲಿ ಶಿವಾಲಯ ಗುಡಿ ಇದೆ, ಅಲ್ಲಿ ನಮಸ್ಕಾರ ಮಾಡೋಣ ಅಂದರೆ ಇಬ್ಬರೇ ಕೂತ್ಕೊಂಡು ಮಾತಾಡ್ಕೊಂಡು ಬರೋಣ. ಅವರಿಬ್ಬರು ನಮ್ಗೆ ತುಂಬ ಗಲಾಟೆ ಮಾಡ್ತಿದ್ರು. ಹಾಗೆ ಗಲಾಟೆ ಮಾಡ್ತಾ ಮಾಡ್ತಾ ಅವ್ರನ್ನ ಆ ಕಡೆ ಕಳಿಸ್ದೆ ಮನೆಗೆ, ನಾವಿಬ್ಬರು ಈ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ನಮ್ಮ ರಾಜಣ್ಣ ಮಲ್ಕೊಂಡೇ ಬಿಟ್ಟ, ಅವನಿಗೆ ನಿದ್ದೆ ಬಂದುಬಿಡ್ತು. 7 ಗಂಟೆ ಆಗೋದ್ರೆ ಅವ್ರಿಗೆ ಮಲ್ಕೊಂಬಿಡ್ತಾರೆ. ಅವನ್ನ ಎತ್ಕೊಂಡೆ ನಾನು ದೇವಸ್ಥಾನ ಒಳಗಡೆ ಹೋದೆ. ಕೈ ತುಂಬ ನೋವು ಆಗಾಕತ್ತಿತ್ತು, ಯಾಕಂದರೆ ನನಗೆ ಮಲ್ಕೊಂಡಿರ್ತಾರಲ್ಲ ಮಕ್ಕಳು, ಸ್ವಲ್ಪ ಶಿವಾಲಯ ಗುಡಿಗೆ ಬಂದಿರಲಿಲ್ಲ ಎತ್ಕೊಳಕ್ಕೆ. ನನಗೆ ಭಾಳೋತನ ಆಗ್ಬಿಟ್ಟಿತ್ತು ಹಿಡ್ಕೊಂಡು. ನಾವು ಮಕ್ಕಳೆಲ್ಲ ಅಲ್ಲಿದ್ದಾರೆ, ನಾನು ಅಕ್ಕ ಅಷ್ಟೇ ಬಂದಿದ್ದೀವಿ. ಈಗ ಹೋಗೋಣ ಬನ್ನಿರಿ. ಅಪ್ಪು ಜೊತೆ ಮಾತಾಡತ್ತಿದ್ದೆ ಏನು? ಅಲ್ಲೇನು ಚೇಂಜ್ ಮಾಡ ಕಟ್ ಮಾಡ್ಕೊಂಡಿನಲ್ಲ ನೀ ಆಕಿ ಕಲಿಸ್ತೆ ಅಂದ್ರೆ ಆ ದೊಡ್ಡ ಸೈಕಲ್ನು ಕಲ್ತು ಬಿಡ್ತಾಳೆ ಆಕಿ. ಆಮೇಲೆ ಇಬ್ಬರು ಆಡ್ಬೋದು ಅದೇ ಸೈಕಲ್, ಹೌದಿಲ್ಲ? ಸುಮ್ಮ ಇಲ್ಲೇ ನಿಂಗೆ ಬರೀ ಅಂತ ಹೇಳ್ದಲ್ಲಿ. ಎಲ್ಲಾರು ನೋಡ್ತಾರೆ, ಅಟ್ಟರು ಓದ್ತಾ ನೋಡ್ಕೋತಾರೆ. ನಂದಿಕಪ್ಪ ರೆಡಿ ರೆಡಿ ಬೀಳ್ತಿ ಒಲೆಯಲ್ಲಿ ಅವ್ರ ಮನೆ ಅಟ್ಟರು ಓದತ್ತೈತಿ. ರೆಡಿ ಕಿಕ್ಕಿ ಕಿಕ್ಕಿ ಓಡ ಓಡ ಡಬಲ್ ಸಿಕ್ತ ಡಬಲ್ ಸಿಕ್ತಿಲ್ಲ, ನಾ ದುಕ್ಸಾತೀನಿ. ಡಬಲ್ ಸಿಕ್ಸ್ ಹೆಂಗೆ ಬರ್ತೈತಿ? ನಾ ಕಾಲು ಬಿಟ್ಟು ಚಪ್ಪಲ್ ಇದೆ, ಚಪ್ಪಲ್ ಹೊಡಿತಾ ಆಳಕ್ಕೆ. ಈ ಕಡೆ ಹ್ಯಾಂಡಲ್ ಈ ಕಡೆ ಸಿಗಿಸಮ್ಮ. ತಿರ್ಗಿಸಮ್ಮ. ಹಂಗ ಗುಡ್. ಇಲ್ಲಿ ನೋಡ್ಬೇಕು, ಇಲ್ಲಿ ಹಾಗೆ ಹ್ಯಾಂಡಲ್. ಹಾಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿತ್ತು. ನಾನು ನಮ್ಮ ಅಕ್ಕ ಹಾಗೆ ಅಕ್ಕನ ಮಗಳು ಕೂಡ ಎಲ್ಲರೂ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ. ಸುಮ್ಮನೆ ಹಾಗೆ ಸ್ವಲ್ಪ ಡ್ರೆಸ್ಸಸ್ ಅವ್ರು ತೊಗೋಬೇಕಂತ ಹೋಗ್ತಿದ್ವಿ. ಸಖತ್ತು ಬಿಸಿಲು, ಎಷ್ಟು ಹೇಳ್ತೀರ ಬಿಜಾಪುರ್ನಾಗ ಬಿಸಿಲು ಅಂಥದ್ರಲ್ಲಿ ಮಠ ಮಧ್ಯಾಹ್ನ ನಾವು ಶಾಪಿಂಗ್ ಹೋಗಿದ್ದೀವಿ. ಸಖತ್ ನನಗಂತರ ತಲೆನೋವು ಬಂದು ನೋಡ್ಬೇಕು ನೋಡ್ರಿ ನಾ ಆಗಿಬಿಟ್ಟಿದ್ದೀನಿ ಅಂತ. ಈಗ ಬಿಸಿಲಲ್ಲಿ ಸುತ್ತಾಡಿ ನನಗೆ ಜ್ವರನೇ ಬಂದ್ಬಿಡ್ತು. ಸಿಗ್ತಾನಷ್ಟ ಸ್ವಲ್ಪ ನೋಡು, ಹಚ್ಕೊಂಡು ನೋಡು. ಇಲ್ಲಿ ಹಚ್ಕೊಂಡು ಏನು ಬೇಕು? ಬೇಕಾ ಬೇಡ ತಗೋ.
ಏನು ತರ್ಸ್ಕೊತಿದೆ ಈಗ ಕತ್ತಲ್ದಾಗ ಆಡ್ತಾರ ಅಪ್ಪಿ ಕತ್ಲಾಯ್ತು ಈಗ ಕಾಕೆ ಕಾಡಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್